ನಮ್ಮ ಮಗಳು ಪಡ್ತಾ ಇರೋ ಕಷ್ಟನ ಯಾರಿಗೂ ಹೇಳೋಕ್ಕಾಗದೆ ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ. ನಿಮ್ಮ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ನಿಮಗೆ ಸಮನ್ಸ್ ಇಶ್ಯೂ ಆಗಿದೆ. ಯಾರು ಲಾಯರ್ ಅವರೇ ನಮ್ ಶೌರ್ಯನ ಮೇಲೆ ಕೇಸ್ ಹಾಕಿರೋರು? ಕೇಸ್ನ ಫೈಲ್ ಮಾಡಿರೋದು ಶೌರ್ಯನ ಮೊದಲನೇ ಹೆಂಡತಿ ಸಂಪದ. ಈ ವಿಷಯನ ಈಗ್ಲಾ ಹೇಳೋದು? ನನ್ ಮಗು ಕಷ್ಟದಲ್ಲಿದೆ ಅಂತ ಗೊತ್ತಿದ್ರು ನಾನು ಏನು ಮಾಡೋದಕ್ಕಾಗದೇ ಇರಬಹುದು. ನನ್ನ ಸ್ನೇಹಿತ ವಾಸುದೇವ್ ಇದ್ದಾನಲ್ವಾ, ಅವನ್ನ ನೀನು ಮರ್ತೋದ್ಯಾ ಅನುಪಮ? ಕ್ಷಮಿಸ್ಬೇಕಮ್ಮ, ಬರೋದು ಸ್ವಲ್ಪ ತಡ ಆಗೋಯ್ತು. ಆದ್ರೆ ರೈಟ್ ಟೈಮ್ಗೆ ಬಂದಿದ್ದೀನಿ. ಥ್ಯಾಂಕ್ಸ್ ಅಣ್ಣ. ಅವ್ರು ಯಾರಮ್ಮ ಕಲ್ಯಾಣಿ? ವಾಸುದೇವ್ ಅವರು ನಮ್ಮ ಅಪ್ಪನ ಫ್ರೆಂಡ್ ಮಾವಯ್ಯ. ನಮಗೋಸ್ಕರ ಈಗ ಮ್ಯಾಂಗ್ಳೂರಿಂದ ಬಂದಿದ್ದಾರೆ. ಶೌರ್ಯನ ಪರವಾಗಿ ವಾದಿಸೋದಕ್ಕೆ ನಾನಿದ್ದೀನಿ ಯುವರ್ ಆನರ್. You can proceed. Thank you, Your Honor. ಯುವರ್ ಆನರ್, ಇದಕ್ಕೆ ಮುಂಚೆ ನಾನು ನಿಮ್ಗೆ ಹೇಳಿದ ಹಾಗೆ ಈ ಶೌರ್ಯ ನನ್ನ ಕ್ಲೈಂಟ್ಗೆ ದಾರುಣವಾದ ಹಿಂಸೆಯನ್ನು ಕೊಟ್ಟು ಮನೆಯಿಂದ ಹೊರಗಡೆ ಓಡಿಸಿದ್ದಾರೆ. ನೋ ಯುವರ್ ಆನರ್, ಶೌರ್ಯನ ಕುಟುಂಬದ ಬಗ್ಗೆ ಈ ಊರಿನಲ್ಲಿ ಗೊತ್ತಿಲ್ಲದೆ ಇರೋರು. ಪೊಲೀಸ್ ಆಫೀಸರ್ ಆಗಿ ಶೌರ್ಯನ್ಗೆ ತುಂಬಾ ಒಳ್ಳೆ ಹೆಸರಿದೆ. ಆ ಹೆಸರಿರೋದ್ರಿಂದನೇ ನನ್ನ ಕ್ಲೈಂಟ್ಗೆ ಅನ್ಯಾಯ ಮಾಡಿ ಕಲ್ಯಾಣಿನ ಮದುವೆ ಮಾಡ್ಕೊಂಡ. ಬೇಕಾದ್ರೆ ನನ್ನ ಕ್ಲೈಂಟ್ ನ ವಿಚಾರಣೆ ಮಾಡಬಹುದು. ಯಾಕೆ ಕೋಟೇಶ್ವರ್ ಅವರೇ, ನಾನು ಡೈರೆಕ್ಟ್ ಆಗಿ ಕಲ್ಯಾಣಿನೇ ವಿಚಾರಿಸ್ತೀನಿ. ಯುವರ್ ಆನರ್, ಕಲ್ಯಾಣಿನ ಕರಿಬೇಕು ಅಂತ ಕೇಳ್ಕೋತೀನಿ. ಕಲ್ಯಾಣಿ, ಕಲ್ಯಾಣಿ, ಕಲ್ಯಾಣಿ. ಹೇಳಮ್ಮ, ಲಾಯರ್ ಸಾಹೇಬ್ರು ನೀನು ಅವರ ಕ್ಲೈಂಟ್ಗೆ ಅನ್ಯಾಯ ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಪಾಪ ನಿನ್ನ ನೋಡಿದ್ರೆ ಆ ಥರ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಆಕ್ಚುಲಿ ಏನ್ ನಡೀತು ಅಂತ ಲಾಯರ್ ಸಾಹೇಬ್ರಿಗೆ ಅರ್ಥ ಆಗೋ ಥರ ಹೇಳಮ್ಮ. ಅವ್ರು ಹೇಳಿದ್ ಎಲ್ಲವುದೋ ಸುಳ್ಳೆ. ಹೌದಾ?
ಲಾಯರ್ ಸಾಹೇಬ್ರು ಸುಳ್ಳು ಹೇಳ್ತಾ ಇದ್ದಾರ? ಅದು ಹೇಗಮ್ಮ? ಸಿಟಿ ಕಲ್ಚರ್ ಅಲ್ಲಿ ಬೆಳೆದಿದ್ದೀನಿ ಅಂದ್ ಮಾತ್ರಕ್ಕೆ ಕಟ್ಟುಪಾಡು ನ್ಯಾಯ ನೀತಿ ಇರೋದಿಲ್ವಾ? ಇದ್ದಿದ್ರೆ ಶೌರ್ಯನ್ ಹೇಗಮ್ಮ ಪ್ರೀತಿಸ್ತಾ ಇದ್ದೆ? ಮದುವೆ ಆಗಿತ್ತು ಅಂತ ನಿಂಗೆ ಗೊತ್ತಿರ್ಲಿಲ್ವಾ? ಆಫೀಸನ್ನ ನಾನು ಮುಂಚೆ ಭೇಟಿ ಆಗಿರ್ಲಿಲ್ಲ. 17 ವರ್ಷದ ಹಿಂದೆನೆ ನಮ್ಮಪ್ಪ ಅಮ್ಮ ಮನೆ ಬಿಟ್ಟು ದೂರ ಹೋಗಿದ್ರು. ನನ್ನವರಿದ್ದಾರೆ ಅನ್ನೋದು ನನಗ್ ಗೊತ್ತಿಲ್ದೇನೆ ಬೆಳ್ದೆ. ಅಂತ ಸಮಯದಲ್ಲಿ ನನ್ನ ತಾಯಿ ಸತ್ತು ಹೋದ್ರು. ನಮ್ಮಮ್ಮ ಆದ್ಮೇಲೆ ಅಮ್ಮ ಆಗಿ ನನ್ನ ನೋಡ್ಕೊಳ್ಳೋದಕ್ಕೆ ಅನುಪಮಮ್ಮ ನಮ್ಮ ಅಜ್ಜಿ ಮನೆಗೆ ನೋಡ್ಕೊಳ್ಳೋದಕ್ಕೆ ಕರ್ಕೊಂಡು ಹೋದ್ರು. ಆಗ್ಲೇ ಆಫೀಸರ್ ಪರಿಚಯ ಆಗಿದ್ದು. ಅವ್ರು ನನಗೆ ಮಾವ ಆಗ್ತಾರೆ ಅಂತ ಗೊತ್ತಾಯ್ತು. ಅದೇ ಮನೇಲಿ ವಾಸ ಆಗಿದ್ದ ಸಿದ್ದು ಮತ್ತೆ ಸಂಪದ ಮಧ್ಯ ಏನೋ ನಡೀತಾ ಇದೆ ಅಂತ ನನ್ಗೆ ಅನುಮಾನ ಬಂತು. ರೆಡ್ ಹ್ಯಾಂಡ್ ಆಗಿ ನಾನು ಅವನ್ನ ಹಿಡ್ದಾಗ ಅವನು ನನ್ನ ಲವ್ ಮಾಡ್ತಿದ್ದಾನೆ ಅಂತ ಡ್ರಾಮಾ ಪ್ಲೇ ಮಾಡ್ದ. ಅದನ್ನ ನಮ್ಮ ಅಜ್ಜಿ ಅವರೆಲ್ಲ ನಂಬಿದ್ರು. ಕೊನೆಗೆ ನಮ್ಮಿಬ್ರಿಗೂ ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ಆಯ್ತು. ಆ ವಿಷಯದಲ್ಲಿ ಅನುಪಮಮ್ಮ ಕೂಡ ನನ್ನ ಅಪಾರ್ಥ ಮಾಡ್ಕೊಂಡ್ರು. ಸಿದ್ದು ಕೂಡ ನನ್ನ ಮದ್ವೆ ಮಾಡ್ಕೊಳ್ಳೋ ತರ ನಾಟಕ ಆಡಿ ಆ ದುಡ್ಡು ಬಂಗಾರ ಎಲ್ಲ ಎತ್ಕೊಂಡು ಇವರಿಬ್ರು ಓಡ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಓ ಮೈ ಗಾಡ್! ಓಹೋ, ಓ ಮೈ ಗಾಡ್ ಡಿಯರ್ ಜಸ್ಟಿಸ್, ಏನ್ ಸರ್ ಇದು? ಮನೆಯಲ್ಲಿ ಹೆಂಡತಿ, ಅಡಿಗೆ ಮನೆಯಲ್ಲಿ ಪ್ರಿಯತಮೆ ಅನ್ನೋ ಟೈಟಲ್ಗೆ ರಿವರ್ಸ್ ಆಗಿ ಬೆಡ್ರೂಮ್ ಅಲ್ಲಿ ಗಂಡ, ಮನೇಲಿರೋ ವೇಟಿಂಗ್ ರೂಮ್ ಅಲ್ಲಿ ಒಬ್ಬ ಪ್ರಿಯತಮ. ಏನ್ ಸರ್ ಇದು? ಗಂಡ ಇರ್ಬೇಕಾದ್ರೆ ಇನ್ನೊಬ್ಬರನ್ನ ಪ್ರೀತಿಸೋದ? ಅದು ಗರ್ಭಿಣಿ ಆಗಿರ್ಬೇಕಾದ್ರೆ ಟೂ ಮಚ್ ಅಲ್ವಾ ಸರ್ ಇದು? ಟೂ ಮಚ್ ಅಲ್ವಾ? ನೋ ಯುವರ್ ಆನರ್, ಇವ್ರು ಹೇಳ್ತಿರೋದು ಕಟ್ಟುಕತೆ. ಇವರ ಭಂಡಾರ ಹೊರಗೆ ಬೀಳುತ್ತೆ ಅಂತ ನನ್ನ ಕ್ಲೈಂಟ್ ನ ಕೆಟ್ಟೊಳಗೆ ತೋರಿಸ್ತಿದ್ದಾರೆ. ಸಿದ್ದು ಕಲ್ಯಾಣಿ ಮದುವೆ ಫಿಕ್ಸ್ ಆಗಿದೆ. ಅವರ ಮದುವೆ ಪತ್ರಿಕೆಯನ್ನು ಕೋರ್ಟ್ ಅಲ್ಲಿ ಹಾಜರುಪಡಿಸಲಾಗಿದೆ. ಅವ್ರು ಹೇಳ್ದಾಗೆ ಸಿದ್ದುಗೂ ಸಂಪದಾಗೂ ಸಂಬಂಧ ಇದ್ದಿದ್ರೆ ಆ ವಿಷಯ ಗೊತ್ತಿದ್ರು ಮದುವೆ ಪತ್ರಿಕೆ ಪ್ರಿಂಟ್ ಮಾಡಿಸಿದ್ಯಾಕೆ? ಕಲ್ಯಾಣಿನ ತನ್ನೊಳಗೆ ಮಾಡ್ಕೊಳಕ್ಕೆ ಸಿದ್ದು ಮತ್ತೆ ಸಂಪದಾಗಿ ಅಕ್ರಮ ಸಂಬಂಧ ಇದೆ ಅಂತ ಕ್ರಿಯೇಟ್ ಮಾಡಿ ಅವಳನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಕೋಟೇಶ್ವರ ರಾವ್ ಅವರೇ, ನಾನು ಕತೆ ಹೇಳ್ತಾ ಇದ್ದೀನಿ ಅಂತ ನೀವೇ ಕತೆ ಹೇಳ್ತಾ ಇದ್ದೀರಲ್ಲ ಸರ್? ಸಾಕ್ಷಿ ಜೊತೆಯಲ್ಲಿ ಮಾತಾಡ್ತಾ ಇದ್ದೀನಿ. ನಾನು ಕೊಟ್ಟಿರೋ ಸಾಕ್ಷಿಗಳೆಲ್ಲವನ್ನು ಒಂದು ಸಲ ಪರಿಶೀಲನೆ ಮಾಡಬೇಕು ಅಂತ ಕೋರ್ಟ್ನ ನಾನು ಕೇಳ್ಕೊತಾ ಇದ್ದೀನಿ. ನೀನು ನನ್ನ ಮಗನ ಗಂಟ್ಕೊಂಡಿರೋ ದರಿದ್ರ ಕಣೆ. ನೀನ್ ಇಲ್ಲಿಂದ ಹೊರಟೋದ್ರೆ ಮಾತ್ರ ಅವನು ಸಂತೋಷವಾಗಿರೋದಕ್ಕೆ ಸಾಧ್ಯ. ನೀನು ನನ್ನ ಮಗನ್ ಜೀವನದಿಂದ ದೂರ ಹೋದ್ರೆ ನಾನ್ ನನ್ನ ಮಗನ್ಗೆ 2ನೇ ಮದ್ವೆ ಮಾಡಿಸ್ತೀನಿ. ಆಗಾದ್ರೂ ಅವನು ಸಂತೋಷವಾಗಿರ್ತಾನೆ. ನನ್ನ ಮಗನ್ ಜೀವನದಿಂದ ನೀನು ಶಾಶ್ವತವಾಗಿ ಹೊರಟೋಗು. ಅದೆಲ್ಲ ಬರೀ ಸುಳ್ಳು. ಸಿದ್ದು ಸಂಪದ ಮಧ್ಯೆ ಅಫೇರ್ ಇದೆ. ಆರ್ಡರ್ ಆರ್ಡರ್.
The court is urgent for 30 minutes. ओम हिरण्यवर्णां हरिणीं सुवर्णरजतश्रयां चंद्रां हिरण्मयीं लक्ष्मीं जातवेदो ममावह तां मावह जातवेदो लक्ष्मीमनुपगामिनीं यस्यां हिरण्यं विन्देयं गामश्वं पुरुषानहं अश्वपूर्वां रथमद्यां हस्ते ಕೋರ್ಟಲ್ಲಿ ಏನು ನಡೀತಿದೆ ಅನ್ನೋದು ಗೊತ್ತಾಗ್ತಿಲ್ವಲ್ಲಪ್ಪ. ಅರ್ಜೆಂಟಾಗಿ ಸಂಪದಾಗ್ ಫೋನ್ ಮಾಡಿ ವಿಷಯ ತಿಳ್ಕೋಬೇಕು. ಅಮ್ಮ, ನೀವು ಕಣ್ಮುಚ್ಕೊಂಡು ನಾನು ಹೇಳ್ದಾಗೆ ಹೇಳಿ. ಧರ್ಮ ಅರ್ಧ, ಧರ್ಮ ಅರ್ಧ, ಕಾಮ ಕಾಮ, ಮೋಕ್ಷ, ಚತುರ್ವಿಧ, ಫಲ ಪುರುಷಾರ್ಧ, ಮನೋವಾಂಚ ಫಲಸಿದ್ಧ್ಯರ್ಥಂ ಮಹಾದೇವಿ ಮನೋವಾಂಚ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ ಓಂ ಶಾಂತಿ ಶಾಂತಿ ಶಾಂತಿ. ಯಾರಿಗೆ ಫೋನು? ಅದು ಅದೇ ರೀ, ಅತ್ತಿಗೆ ಅವ್ರಿಗೆ ಫೋನ್ ಮಾಡೋಣ ಅಂತ. ಅಲ್ಲಿ ಏನ್ ನಡೀತಿದ್ಯೋ ಏನೋ ಗೊತ್ತಿಲ್ಲ ಅಲ್ವಾ. ನೀನ್ ಅದ್ಕೆಗ್ ಮಾಡ್ತಿದ್ಯೋ ಯಾರಿಗ್ ಮಾಡ್ತಿದ್ಯೋ ನನಗೆ ಗೊತ್ತು ಬಿಡು. ನೀನ್ ಹೀಗೆ ಹುಚ್ಚುಚ್ಚಾಗಿ ಆಡ್ತಿದ್ರೆ ಅಮ್ಮ ನೋಡಿದ್ರೆ ಏನಾಗುತ್ತೋ ಗೊತ್ತು ಅಲ್ವಾ? ಅಯ್ಯೋ, ನಾನೇನು ಮಾಡಿಲ್ಲ ರೀ. ನಿಮ್ಮೇಲೆ ಆಣೆ, ನೀವೇ ಅಪಾರ್ಥ ಮಾಡ್ಕೋತಿದ್ದೀರಾ. ಒಂದ್ಸರಿ ಫೋನ್ ಕೊಡ್ರಿ. ಈ ಫೋನ್ ನಿನ್ ಕೈಯಲ್ಲಿದ್ರೆ ನಿನ್ ಬುದ್ಧಿ ಸರಿಯಾಗಿರಲ್ಲ ಬಿಡು. ಅಯ್ಯೋ, ಏನ್ರಿ ನನ್ ಫೋನು? ಅಷ್ಟು ರಿಯಾಕ್ಷನ್ ಅಗತ್ಯ ಇಲ್ಲ. ಹೋಗಿ ಪೂಜೆಗೆ ಏನ್ ಬೇಕೋ ನೋಡ್ಕೋ. ನಿಮ್ಮನ್ನ ಹೋಗೆ. ಅವರು ತೋರಿಸಿರೋ ಆಧಾರಗಳೆಲ್ಲವೂ ಸುಳ್ಳು ಅಣ್ಣ. ನಾನ್ ನಂಬ್ತೀನಿ ಕಣಮ್ಮ, ಕೋರ್ಟ್ ನಂಬೇಕಲ್ವಾ? ನಾನ್ ನಿನ್ಗೆ ಹಿಂಸೆ ಕೊಟ್ನಾ? ಮಾಡೋದೆಲ್ಲ ಮಾಡಿ ನನ್ನ ಮೇಲೆ ಆಪಾದನೆ ಹಾಕ್ತೀಯಾ? ನೀನು ಮಾಡಿದ ಕೆಲ್ಸಕ್ಕೆ ಆವತ್ತೇ ನಿನ್ನ ಸಾಯಿಸ್ಬಿಡ್ಬೇಕಿತ್ತೆ. ಸುಮ್ನೆ ಬಿಟ್ಟೆ ನೋಡು. ಅದೇ ನಾನ್ ಮಾಡಿದ ತಪ್ಪು. ಏನತ್ತೆ ಹಾಗೆ ಹೇಳ್ತಿದ್ದೀರಾ? ನಾನು ಎಷ್ಟು ಅಮಾಯಕ್ಕೆ ಅಂತ ವಿಡಿಯೋದಲ್ಲೇ ಗೊತ್ತಾಗ್ತಿದೆ ಅಲ್ವಾ? ಏನ್ ಶೌರ್ಯ, ಹೇಳು ಕಲ್ಯಾಣಿ. ಅಮ್ಮ, ಹಬ್ಬಬ್ಬಬ್ಬಬ್ಬಬ್ಬಬ್ಬಾ, ಹೊಟ್ಟೆಗೆ ಚೂರಿ ಚುಚ್ಚಿ ಏನು ಗೊತ್ತಿಲ್ದಿರೋಂಥ ಪರ್ಫಾರ್ಮೆನ್ಸು ನಾನೆಲ್ಲೂ ನೋಡಿಲ್ಲ ಕಾಣಪ್ಪ. ಬಹುಶಃ ನಮ್ಮ ರಾಜ್ಯದಲ್ಲಿ ಯಾರು ಇಲ್ಲವೇ ಇಲ್ಲ ರಾಜ, ಜಸ್ಟ್ ಲೈಕ್ ಯು. ನೀವು ಹಾಗೆ ಹೇಳ್ತಿದ್ದೀರಲ್ಲ ಲಾಯರ್ ಸರ್. ಇವ್ರು ಎಂತವ್ರು ಅಂತ ಆ ವಿಡಿಯೋದಲ್ಲಿ ನೋಡ್ಲಿಲ್ವಾ? ಅಡ್ಡಾದಿಡ್ಡಿಯಾಗಿ ಕಟ್ ಮಾಡಿ, ಅಂದ್ರೆ ಸಿನಿಮಾ ಮಾಡೋ ತರ ಎಡಿಟಿಂಗ್ ಮಾಡಿ ಮಾತನ್ನ ಬದಲಾಯಿಸಿ ಹೇಳಿದ್ರೆ ಅಮ್ಮ, ಸಂದೇಶಾತ್ಮಕ ಚಿತ್ರ ಕೂಡ ಸಂದೇಹಾತ್ಮಕ ಚಿತ್ರ ಬದಲಾಗ್ಬಿಡುತ್ತಮ್ಮ. ವಾಸ್ತವನ ಬದಲಾಯಿಸಿ ತೋರಿಸಿ ನನ್ನಲ್ದೇನೆ ನಮ್ಮ ಮನೆಯವ್ರನ್ನು ಕೂಡ ಕೆಟ್ಟವರನ್ನಾಗಿ ಮಾಡಿದ್ಯಾ. ತಪ್ಪು ಮೇಲೆ ತಪ್ಪು ಮಾಡ್ತಾ ಇದೀಯಾ. ಶಿಕ್ಷೆ ತಪ್ಪಿದ್ದಲ್ಲ ಸಂಪದ. ಕೇಸು ಸಂಪದನ್ಗೆ ಫೇವರ್ ಆಗಿದೆ. ಕೋಟೇಶ್ವರ್ ಅವರೇ, ನೀವು ದುಡ್ಡಿಗೆ ಆಸೆ ಪಡ್ತೀರಾ ಅಂತ ನನಗೆ ಗೊತ್ತು. ಆದ್ರೆ ನಿಮ್ಮ ಆಸೆಗೋಸ್ಕರ ಒಂದು ಹೆಣ್ಣಿನ ಜೀವನನ ನಾಶ ಮಾಡ್ತೀರಾ ಅಂತ ಮಾತ್ರ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಸರ್. ಮೋಸ ಮಾಡ್ದವ್ರ ಹತ್ರ ಏನ್ ಮಾತಾಡ್ತೀರಾ ಅಂಕಲ್? ನೀವು ಮಾಡಿರೋ ತಪ್ಪನ್ನ ತಪ್ಪು ಅಂತ ಹೇಳಿದ್ರು ಅಂತ ನಮ್ ಲಾಯರ್ನೇ ತಪ್ಪು ಅಂತ ಹೇಳ್ತೀರಾ?
ಏನೇ ನಾವು ಮಾಡಿರೋ ತಪ್ಪುಗಳು? ಒಳಗಡೆ ಫಿಲ್ಮ್ ಹಾಕಿ ತೋರ್ಸಿದ್ರಲ್ಲ, ನೋಡ್ಲಿಲ್ವಾ ಅತ್ತೆ? ನಿನ್ನ ತೊಳ್ಳ ಇಷ್ಟ ದಿನ ಬದುಕೋಕ್ ಬಿಟ್ಟಿದ್ದೆ ತಪ್ಪು. ನಿನ್ನ ದಮಯಂತಿ, ಸುಮ್ಮನೆ ಬಿಡಲ್ಲ ನಾನು. ಏನ್ ಸರ್ ಗಬಕ್ಕಂತ ಕಿತ್ಕೊಂಡ ತಕ್ಷಣ ಬಂದ್ಬಿಡ್ತಲ್ಲ, ಸ್ವಲ್ಪ ಗಟ್ಟಿ ಗಿಡ್ಕೊಳ್ಳಿ ಸರ್. ಕೇಳಿ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ನೋಡಿ ಇವರು ತುಂಬಾ ಆವೇಶದಲ್ಲಿದ್ದಾರೆ, ದಯವಿಟ್ಟು ಇವ್ರನ್ನ ಮನೆಗೆ ಕರ್ಕೊಂಡು ಹೋಗಿ. ದಮಯಂತಿ, ಸ್ವಲ್ಪ ತಾಳ್ಮೆಯಿಂದ ಇರು. ಹೌದು ಅತ್ತೆ, ಆವೇಶ ಪಡ್ಬೇಡಿ. ಇವಳು ಮಾಡ್ತಿರೋ ಪಾಪಗಳನ್ನ ನೋಡಿದ್ರೆ ಇಲ್ಲೇ ಸಾಯಿಸ್ಬಿಡ್ಬೇಕು ಅನಿಸ್ತಿದೆ. ಅದು ನನ್ನ ಕೈಲಿ ಆಗ್ತಿಲ್ವಲ್ಲ ಅಂತ ಮನೆಗೆ ಹೋಗ್ತಾ ಇದ್ದೀನಿ. ಅತ್ತೆ, ನೋಡಿ ಸರ್, ಈ ತರ ಆವೇಶ ಪಡೋರು ಮನೇಲಿದ್ರೇನೆ ಬೆಟರ್. ಇಲ್ಲಾಂದ್ರೆ ನಾನು ನಾಳೆಯಿಂದ ಮರ್ಡರ್ ಕೇಸ್ ಬಗ್ಗೆ ವಾದ ಮಾಡ್ಬೇಕಾಗತ್ತೆ. ಏನ್ ಸಂಪದ ಇದು? ಈಗಾಗ್ಲೇ ಶೌರ್ಯ ಕೆಲಸ ಇಲ್ಲದೆ ತುಂಬಾ ಒದ್ದಾಡ್ತಾ ಇದ್ದಾನೆ. ದಯವಿಟ್ಟು ಈ ಕೇಸ್ನ ವಾಪಸ್ ತಗೋ. ನಾನ್ ಕೇಸ್ ವಾಪಸ್ ತಗೊಂಡ್ರೆ ನಿಮ್ಮ ಮಗಳು ಅಳಿಯ ಆನಂದವಾಗಿರ್ತಾರೆ, ನನ್ಗೇನ್ ಲಾಭ? ನೀನು ಒಳ್ಳೆಯೊಳಗ್ ಬದಲಾದ್ರೆ ಶೌರ್ಯನಿಗೆ ನಿನ್ ಮೇಲಿರೋ ಕೋಪ ಸ್ವಲ್ಪನಾದ್ರೂ ಕಡಿಮೆ ಆಗುತ್ತೆ. ಇಲ್ಲ ಅಂದ್ರೆ ಅವನ ಹತ್ರ ಗನ್ ಇಲ್ದೆ ಹೋದ್ರು ನಿನ್ನನ್ನು ಶೂಟ್ ಮಾಡಕ್ಕೆ ಬೇರೆ ಯಾರಾದ್ರೂ ಗನ್ ತಗೊಂಡು ಬಂದೇ ಬರ್ತಾರೆ. ನಾನ್ ಎಲ್ಲದನ್ನು ಯೋಚನೆ ಮಾಡೇ ಮಾಡ್ತಿರೋದು.